ಪರಿಶುದ್ಧ ಬೈಬಲ್ ಗ್ರಂಥದಿಂದ ಆದಿಕಾಂಡದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಗಂಡು ಹೆಣ್ಣಾಗಿ ನಿರ್ಮಿಸಿದರು. ದೇವರು ಅವರಿಗೆ ಒಂದು ಷರತ್ತನ್ನು ವಿಧಿಸಿದರು, ಒಂದು ಕಟ್ಟಳೆಯನ್ನು ವಿಧಿಸಿದರು. ಆ ಕಟ್ಟಳೆ ಏನೆಂಬುದಾಗಿ ನೋಡುವಾಗ ದೇವರು ಒಂದು ತೋಟದಲ್ಲಿ ಗಂಡು ಹೆಣ್ಣನ್ನು ಇಬ್ಬರನ್ನು ವ್ಯವಸಾಯ ಮಾಡುವುದಕ್ಕಾಗಿ ಇಡುವಾಗ ಒಂದು ಷರತ್ತನ್ನು ವಿಧಿಸಿದರು. ಏನೆಂಬುದಾಗಿ ನೋಡುವಾಗ ತೋಟದ ಎಲ್ಲ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳಿದರು. ಆದರೆ ಮನುಷ್ಯನು ಯಾವುದನ್ನು ಮಾಡಬಾರದೆಂಬುದಾಗಿ ದೇವರು ಹೇಳಿದರು. ಸೈತಾನನು ವಂಚಿಸಿದ್ರಿಂದ ಅವನು ದೇವರ ವಿರುದ್ಧವಾಗಿ ದೇವರ ಮಾತನ್ನು ಮೀರುವವನಾದನು. ಪಾಪ ಅಂದರೆ ಏನೆಂಬುದಾಗಿ ನಾವು ನೋಡುವಾಗ ನಮ್ಮ ಒಂದು ಜ್ಞಾನಕ್ಕೆ ಅರ್ಥ ಆಗುವ ರೀತಿಯಲ್ಲಿ ನಾವು ನೋಡುವಾಗ ಪಾಪ ಅನ್ನುವಂಥದ್ದು ದೇವರ ಮಾತನ್ನು ಮೀರುವಂಥದ್ದೇ ಪಾಪ. ಇವತ್ತು ಪ್ರಸ್ತುತ ಕಾಲದಲ್ಲಿ ನಾವು ಅನೇಕ ಸಾರಿ ತಂದೆ ತಾಯಿಗಳ ಮಾತನ್ನು ಮೀರುವುದು ಉಂಟು. ಅವರು ಹೇಳಿದ್ದನ್ನು ಇದು ಮಾಡು ಅಂದರೆ ನಾವು ಅದು ಮಾಡೋದಿಲ್ಲ. ಆದರೆ ಯಾವುದು ಮಾಡಬೇಡ ಅಂದರೆ ಅದನ್ನೇ ಮಾಡ್ತೇವೆ, ಯಾವುದನ್ನು ಮುಟ್ಟಬೇಡ ಅಂದರೆ ಅದನ್ನೇ ಮುಟ್ತೇವೆ, ಯಾವ್ದು ಮುಟ್ಟು ಅಂದರೆ ಅದನ್ನು ಮಾಡೋದಿಲ್ಲ, ಮುಟ್ಟೋದಿಲ್ಲ. ಅದು ಮನುಷ್ಯನ ಒಂದು ಮಾನಸಿಕ ಸ್ಥಿತಿಗತಿಯಾಗಿದೆ.